ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತೊಂದು ಪ್ಲೇಸಿಗೆ ಕರ್ಕೊಂಬಂದಿದ್ದೇನೆ ಮಾರೆ ನಿಮ್ಮನ್ನು. ಎಂತ ಗೊತ್ತುಂಟ, ಇಲ್ಲೆಲ್ಲ ಹೊಸ ಹೊಸ ತಿಂಡಿ ಮಾರೆ. ಎಂತೆಂಥ ತಿಂಡಿಗಳುಂಟು ಗೊತ್ತುಂಟ, ನೀವೆಲ್ಲ ಕೇಳಿರ್ಲಿಕ್ಕೆ ಸಹ ಇಲ್ಲ. ಆಮೇಲೆ ತಿಂಡಿಯಲ್ಲಿ ಇವರು ಹೊಸ ಹೊಸ ಆವಿಷ್ಕಾರ ಎಲ್ಲ ಮಾಡಿದ್ದಾರೆ. ಅಂದರೆ ಮಾಮೂಲಿ ಈಗ ಕಡುಬು ಉಂಟು, ಇಲ್ಲಿ ಕಡುಬಿಗೆ ಎಂತ ಕೊಡ್ತಾರೆ, ಚಟ್ನಿ ಕೊಡ್ತಾರೆ. ಆದರೆ ಇಲ್ಲಿ ಕಡುಬಿಗೆ ಉಂಟಲ್ಲ, ಗುಳ್ಳ ಸಾಂಬಾರು ಕೊಡ್ತಾರೆ. ಆಮೇಲೆ ಪತ್ರೊಡೆ ಉಂಟು, ಆ ಪೇಣಿ ಉಂಟು, ಒತ್ತು ಶಾವಿಗೆ ಉಂಟು. ಹೀಗೆ ಸಿಕ್ಕಾಪಟ್ಟೆ ಥರದ ಐಟಮ್ ಉಂಟು ಮಾರೆ. ಅಂಥ ಒಂದು ನಮ್ಮ ಉಡುಪಿ ಮಂಗಳೂರು ಸ್ಟೈಲ್ ಇದು ಫುಡ್ ಎಲ್ಲ ಸಹ ಇಲ್ಲೇ ಉಂಟು. ಬಲೆ ಹೋಯ್ ನಮ್ಮಲ್ಲ ಅಂತೆ ತಿನ್ಕ ಮಾರೆ. ಇವತ್ತು ನಿಮ್ಮನ್ನು ಕರ್ಕೊಂಬಂದಿರೋದು ಶ್ರೀನಿವಾಸ ನಗರದಲ್ಲಿ ಒಂದು ಭಾಳ ಫೇಮಸ್ ಆಗ್ತುಂಟು ಮಾರೆ ಅಂಗಡಿ. ಈಗ ಅದ್ರ ಹೆಸರು ಅಂತ ಗೊತ್ತುಂಟ, ಶ್ರೀ ಸಂತೋಷ್ ಮನೆ ಹೋಳಿಗೆ, ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ ಅಂತ. ಎಂತೆಂಥ ತಿಂಡಿ ಉಂಟು, ಏನೆಲ್ಲ ಮಾಡ್ತಾರೆ, 22 ಬಗೆ ಹೋಳಿಗೆ ಸಹ ಉಂಟು. ಬನ್ನಿ ಹೋಗುವ, ನಾವು ಸಹ ಸ್ವಲ್ಪ ತಿನ್ಕೊಂಬರುವ. ನಮಸ್ಕಾರ. ಸುಗ್ಗಿ ಮಂಗಳೂರು ಸ್ಟೋರ್ ಸಂತೋಷ್ ಮನೆ ಹೋಳಿಗೆಗೆ ಸ್ವಾಗತ. ನಮ್ಮದು ಸ್ಟಾರ್ಟ್ ಆಗಿ ಇಲ್ಲಿಗೆ 2.5 ವರ್ಷ ಆಯಿತು. ಇದು 2ನೇ ಯೂನಿಟ್. ಇಲ್ಲಿನ ವಿಶೇಷ ಏನಂದರೆ, ಬೆಳಿಗ್ಗೆ ನಿಮಗೆ 9 ಗಂಟೆಯಿಂದ ಕೊಟ್ಟೆ ಕಡುಬು, ಅವಲಕ್ಕಿ ಉಪ್ಪಿಟ್ಟು, ಕ್ಷೀರ, ಮತ್ತು 12 ಗಂಟೆಯಿಂದ ಕುಸಲಕ್ಕಿದು ಊಟ ಶುರುವಾಗತ್ತೆ. ಅದಕ್ಕೆ ಒಂಥರ ಪಲ್ಯ, ಚಟ್ನಿ, ಹಪ್ಪಳ, ಬಾಳ್ಗೆ ಮೆಣಸು, ಮಜ್ಜಿಗೆ, ಕಡಲೆಬೇಳೆದು ಆಂಬೋಡೆ, ಆಮೇಲೆ ಬಿಳಿ ಹೋಳಿಗೆ, ಆಮೇಲೆ ನಿಮಗೆ ವೆರೈಟಿ ಹೋಳಿಗೆಗಳು, ಪೈನಾಪಲ್ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಖರ್ಜೂರದ ಹೋಳಿಗೆ, ಒಂದು 20-22 ವೆರೈಟಿ ಹೋಳಿಗೆಗಳಿದ್ದಾವೆ. ಇಲ್ಲ, ನಾನು ಫಸ್ಟ್ ತಗೊಂಡಿದ್ದೆ ಏನು ಗೊತ್ತಾ, ಮಂಡಕ್ಕಿ ಚರ್ಮುರಿ. ನಿಮ್ಗೆ ಆ್ಯಕ್ಚುಲಿ ಮಂಡಕ್ಕಿ ಚರ್ಮುರಿ ಅಂದ್ಕೂಡಲೇ ಕನ್ಫ್ಯೂಸ್ ಆಗಿದೆ. ಬೆಂಗಳೂರಲ್ಲಿ ಸಿಗುತ್ತೆ ಸುಮಾರು ಕಡೆ, ಬಟ್ ಅಲ್ಲಿದ್ದಕ್ಕೂ ಸಹ ಇಲ್ಲಿಗೂ ಸಹ ಭಾರಿ ಡಿಫ್ರೆಂಟ್ ಉಂಟಾಯ್ತಾ. ಈ ಮಂಡಕ್ಕಿ ಚರ್ಮುರಿ ಉಂಟಲ್ಲ, ನಾವು ಇದನ್ನು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಕ್ಷಗಾನ ಚರ್ಮುರಿ ಅಂತ ಸಹ ಹೇಳ್ತಾರೆ. ಆ್ಯಕ್ಚುಲಿ ಮೊನ್ನೆ ಕಾಂತಾರ ರಿಲೀಸ್ ಆದಾಗ ಥಿಯೇಟ್ರ್ ಒಳಗೆ ಏನಾದರೂ ತಿನ್ನಲಿಕ್ಕೆ ಬಿಟ್ಟಿದ್ರು ಉಂಟಲ್ಲ, ಖಂಡಿತ ಇದೇ ತಿಂತಾಯ್ತು ನಾನು. ಯಾಕಂದ್ರೆ ನನಗೆ ಅಷ್ಟು ಸಹ ಇಷ್ಟ ಇದು. ನೋಡುವ ಟೇಸ್ಟ್ ಹೇಗೆ ಉಂಟು ಹೇಳ್ತಾನೆ ಆಯ್ತಾ. ಮಾಡ್ತೇ ಇಲ್ಲ ಮಾರ, ಊರಲ್ಲಿ ಮಾಡಿದಾಡುಂಟು. ನಿಮಗೆ ಈ ಟೇಸ್ಟ್ ಉಂಟಲ್ಲ, ಇಲ್ಲಿ ಸಹ ಸಿಗ್ತದೆ. ಚರ್ಮುರಿ ಅಂತ ಹೇಳ್ತಾರಲ್ಲ, ಇಲ್ಲಿ ಸಹ ಸಿಗ್ತದೆ. ಬಟ್ ಈ ರುಚಿ ಇರೋದಿಲ್ಲ. ಅದು ಸ್ವಲ್ಪ ಬೇರೆ. ಅಂದರೆ ನಿಮಗೆ ಅಂತ ಬೇಲ್ಪುರಿ ಅಂತೆಲ್ಲ ಹೇಳ್ತಾರೆ ಗೊತ್ತುಂಟ, ಆ ರುಚಿ. ಇದು ಮಂಡಕ್ಕಿ, ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಫುಲ್ಲು ಲಿಂಬೆ ಹುಳಿ ಹಿಂಡಿ ಕೊಡ್ತಾರೆ. ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಎರಡು ಸಹ ಮಿಕ್ಸು. ಆಮೇಲೆ ಒಂದೆಂತ ಗೊತ್ತು, ನೀವು ಪಾರ್ಸೆಲ್ ತೊಗೊಂಡು ಹೋಗುವಾಗ ಇಲ್ಲೇ ಮಿಕ್ಸ್ ಮಾಡಿದರೆ ಮಂಡಕ್ಕಿ ನೈಕ್ ಆಗೋದಂತಾರೆ, ಅಂದರೆ ಮೆದು ಆಗೋದಂತಾರಲ್ಲ, ಹಾಗಾಗ್ತದೆ. ಬಟ್ ಟೇಸ್ಟ್ ವೈಸು ಒಳ್ಳೆ ಮಳೆ ಬರ್ತಾ ಇರುವಾಗ, ಚಳಿ ಇರುವಾಗ ಉಂಟಲ್ಲ, ತಿನ್ಲಿಕ್ಕೆ ಒಳ್ಳೆ ಮಜಾ ಕೊಡ್ತದೆ ಮಾರೆ. ನಾನೀಗ ನೀರು ದೋಸೆ ತಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಕೊಟ್ಟೆ ಸಾಂಬಾರೆಲ್ಲ ತಗೊಂಡೆ, ತುಂಬ ಚೆನ್ನಾಗಿತ್ತು. ಒಳ್ಳೆ ಸರ್ವ್ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ಟೇಸ್ಟ್ ಇದೆ. ಊರ ಕಡೆ ಇದ್ದಂಥ ಅನುಭವ ಬರ್ತಾ ಇದೆ ನಮಗೆ. 4 ಗಂಟೆಯಿಂದ ಮತ್ತೆ ನೀರು ದೋಸೆ, ಒತ್ತು ಶಾವಿಗೆ, ಕಾಯಿ ಹಾಲು, ಅದಕ್ಕೆ ಮತ್ತು ಒತ್ತು ಶಾವಿಗೆ, ಒಗ್ಗರಣೆ, ಪತ್ರೊಡೆ, ಗಸಿ, ತಾವಾ ಫ್ರೈ, ರವೆ ಫ್ರೈ, ಬಸಳೆ ಪುಂಡಿ ಅಂತ ಮಾಡ್ತೀವಿ. ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದವರು ಯಕ್ಷಗಾನ ಚಿರುಮುರಿ ತಿನ್ನೋದೇ ಹೋಗೋದೇ ಇಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಊರಿಂದು ಕೊಬ್ಬರಿ ಎಣ್ಣೆ ಹಾಕಿ ಮಾಡೋದಲ್ಲ, ತುಂಬ ಚೆನ್ನಾಗಿರುತ್ತೆ. ಕೊಟ್ಟೆ ಕಡುಬಿಗೆ ಗುಳ್ಳ ಸಾಂಬಾರು, ನೀರು ದೋಸೆಗೆ ಕಾಯಿ ಚಟ್ನಿ, ಮತ್ತು ಬಸಳೆ ಸೊಪ್ಪಿಂದ ಮಾಡಿದ ದೋಸೆ, ಮತ್ತು ಸೀಸನ್ ವೈಸು ಹಲಸಿನ ಹಣ್ಣಿನ ದೋಸೆ, ಅರಿಶಿನೆಲೆ ಕಡುಬು, ಈ ಥರ ನಿಮಗೆ ಊರ್ ಬದಿ ಎಲ್ಲ ವೆರೈಟಿ ತಿಂಡಿಗಳು ಇಲ್ಲಿ ಸಿಗುತ್ತೆ. ಕೊಟ್ಟೆ ಕಡುಬು, ಅದಕ್ಕೆ ನಮ್ಮ ಊರ್ ಬದಿ ಸ್ಟೈಲಲ್ಲಿ ಗುಳ್ಳ ಸಾಂಬಾರು, ಮತ್ತು ಕೆಲವು ಸತಿ ಗಜೆ ಬಜೆ ಸಾಂಬಾರೆಲ್ಲ ಮಾಡ್ತೀವಿ. ಅದು ತುಂಬ ಅದಕ್ಕೆ ಡಿಮ್ಯಾಂಡ್ ಇದೆ. ರೆಗ್ಯುಲರಾಗಿ ಮಜ್ಜಿಗೆ ಮಾಡ್ತೀವಿ, ಶುಂಠಿ ಊರಲ್ಲಿ ಮಾಡ್ತಾರಲ್ಲ ಆ ಥರ ಮಜ್ಜಿಗೆ, ಮತ್ತು ಎಳ್ನೀರು ಶರ್ಬತ್ತು, ಎಳ್ಳು ಜ್ಯೂಸು, ಕೋಕಮ್ ಜ್ಯೂಸು, ಡೈಲಿ ಒಂದೊಂದು ವೆರೈಟಿ ಜ್ಯೂಸ್ಗಳಿರ್ತವೆ.
ಸೊ ಮ್ಯಾಂಗ್ಳೂರ್ ಸ್ಟೈಲ್ ಹೋಳಿಗೆ ಮತ್ತು ಪತ್ರೊಡೆ ಮತ್ತು ನೀರು ದೋಸೆ ಎಲ್ಲ ಇಲ್ಲಿ ಸಿಗ್ತದೆ. ಸೊ ಬ್ಯಾಂಗ್ಳೂರಲ್ಲಿ ನಮಗೆ ಮ್ಯಾಂಗ್ಳೂರಿಯನ್ಸಿಗೆಲ್ಲ ಇಲ್ಲಿ ಬಂದಾಗ ಮ್ಯಾಂಗ್ಳೂರು ಮನೆಯದ್ದು ಟೇಸ್ಟ್ ಬೇಕಾದರೆ ಇಲ್ಲಿ ಒಳ್ಳೆ ಉಂಟು. ಓಕೆ, ಈಗ ಮತ್ತೊಂದು ನಾನು ಆರ್ಡ್ರ್ ಮಾಡಿದ್ದೆ ಅಂತ ಗೊತ್ತುಂಟಾ, ನೀರು ದೋಸೆ. ನೀರು ದೋಸೆಗೆ ಆ್ಯಕ್ಚುಲಿ ಪನ್ನೀರ್ ಇದು ಮಾಡ್ತಾರೆ ಗೊತ್ತುಂಟಾ, ಅದಿದ್ದರೆ ಮಜವೇ ಬೇರೆ. ಇಲ್ಲಿ ನೀರು ದೋಸೆಗೆ ಚಟ್ನಿ ಕೊಟ್ಟಿದ್ದಾರೆ. ಸೊ ನಾವೀಗ ಫಸ್ಟ್ ಎಂತ ಮಾಡೋ ಗೊತ್ತುಂಟಾ, ನೀರು ದೋಸೆಯನ್ನು ಚಟ್ನಿ ಒಟ್ಟಿಗೆ ತಿನ್ನುವ. ಒಳ್ಳೆ ದೋಸೆ ಒಳ್ಳೆ ಬಿಸಿ ಬಿಸಿಯಾಗಿ ಸ್ಮೂತ್ ಉಂಟು ಮಾರೆ, ಒಟ್ಟು ಭಾರಿ ತೆಳು. ನಮ್ಮ ನೀರು ದೋಸೆ ಉಂಟಲ್ಲ, ಒಂದು 8 ಹತ್ತಬೇಕು ಈ ಥರ ಎದ್ದು ಕೂಡಲೇ ನೋಡುವ. ಚಟ್ನಿ ಒಟ್ಟಿಗೆ ಒಂದು ಒಳ್ಳೆ ಚಟ್ನಿ ಮತ್ತು ನೀರು ದೋಸೆ ಸೂಪರ್ ಟೇಸ್ಟು ಮಾರೆ, ಒಳ್ಳೆ ಉಂಟು ಆಯಿತಾ ನೀರು ದೋಸೆ. ನಿಮಗೆ ನೀರು ದೋಸೆಗೆ ಕೊಟ್ಟಿರೋ ಚಟ್ನಿ ಸಹ ಉಂಟಲ್ಲ, ಮೀಡಿಯಮ್ ಸ್ಪೈಸ್ ಉಂಟು. ಆಮೇಲೆ ದೊರ್ಗಿರ್ತದಲ್ಲ, ಆ ಕಾಯಿ ನಿಮ್ಗೆ ಹಾಗೆ ಸಿಗಬೇಕು ಬಾಯಿಗೆ, ಆಗಲೇ ಮಜಾ. ಆಮೇಲೆ ನೀರು ದೋಸೆ ಇನ್ನು ಹೇಳೋದೇ ಬೇಡ, ತೆಳುವಾಗಿರ್ತದೆ. ಒಳ್ಳೆ, ನೀವು ಅಲ್ಲಿ ಮಾಡುವಾಗ ನಿಮಗೆ ತೋರಿಸಿದೆ ನಾನು ಹೇಗೆ ಒಯ್ತಾ ಇದ್ರ ಅಂತ ಸಹ. ಒಳ್ಳೆ ಉಂಟು ನೀರು ದೋಸೆ. ಈಗ ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಇದೇ ನೀರು ದೋಸೆಯಲ್ಲಿ ನಮ್ಮ ಅಣ್ಣೆಯರೊಂದು ಹೊಸದು ಕಂಡು ಹಿಡ್ದಿದ್ದಾರೆ. ಎಂತ ಗೊತ್ತುಂಟಾ, ಬಸಳೆದು ನೀರು ದೋಸೆ. ಇಲ್ಲಿ ನೋಡಿ, ಇದು ನೋಡಿ ಹೇಗೆ ಉಂಟಂತ. ನೀರು ದೋಸೆನೇ ನಿಮಗೆ, ಆದರೆ ಇದಕ್ಕೆ ಫುಲ್ಲು ಬಸಳೆ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ ನೋಡಿ ಹೇಗುಂಟು. ಇಲ್ಲಿ ಕಾಣಿಸ್ತಾ ಉಂಟು ಅನಿಸ್ತದೆ ನಿಮಗೆ ನೋಡಿ, ಫುಲ್ಲು ಬಸಳೆದು ಸೊಪ್ಪು ಉಂಟಿದೆ. ಇದೇ ನೀರು ದೋಸೆ ನೋಡಿ, ಎಲ್ಲ ಬಸಳೆ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಗ್ರೀನಶ್ ಆಗಿ ಬರುತ್ತೆ. ಸೊ ಇದನ್ನು ನಾವೀಗ ಸಾಗು ಕೊಟ್ಟಿದ್ದಾರೆ. ಸಾಗು ಒಟ್ಟಿಗೆ ಒಂದು ನೋಡುವ ಟೇಸ್ಟ್ ಹೇಗೆ ಉಂಟಂತ. ಇದನ್ನು ಬಸಳೆ ದೋಸೆ ಅಂತ ಕರೀತಾರೆ. ಡಿಫ್ರೆಂಟ್ ಫ್ಲೇವರ್ ಮಾರೆ ನಿಮಗೆ. ನೀರು ದೋಸೆ ಫ್ಲೇವರೇ ಇಲ್ಲ ಇದಕ್ಕೆ. ಒಂದನೇದಾಗಿ ಬಸಳೆ ಸೊಪ್ಪು ಬಾಯಿ ಸಿಗ್ತದೆ. ಫಸ್ಟ್ ನಾವು ಆ್ಯಕ್ಚುಲಿ ನೋಡಿ, ಬಾಯಿ ಸೊಪ್ಪು ಹಾಗೆ ಸಿಗ್ತಾ ಉಂಟು, ಅದೇ ಒಂದು ಮಜಾ ಆಯಿತಾ. ಫುಲ್ಲು ಗ್ರೈಂಡ್ ಮಾಡ್ತಾರೆ, ಬಟ್ ಅಲ್ಲಲ್ಲಿ ನಿಮಗೆ ಈ ಥರ ನೋಡಿ ಸೊಪ್ಪುಗಳು ಕಾಣಿಸ್ತವೆ. ಆಮೇಲೆ ಮಾಮೂಲು ನೀರು ದೋಸೆ ಥರನೇ, ಏನು ದಪ್ಪ ಏನಿರೋದಿಲ್ಲ, ಹಾಗೆ ತೆಳುವಾಗಿ ಕೊಡ್ತಾರೆ. ಬಟ್ ಫ್ಲೇವರ್ ಉಂಟಲ್ಲ ಆ ಬಾಯಿಗೆ ನಿಮಗೆ ಮಾಮೂಲು ನೀರು ದೋಸೆಗಿಂತ ಇದು ಒಂಥರ ಚಂದ. ನಿಮ್ಗೆ ನೀರು ದೋಸೆ ಸಿಕ್ಕಿದಾಗೂ ಆಯಿತು, ಅದರಲ್ಲೇ ಒಂದು ಬಸಳೆ ಫ್ಲೇವರ್ ಸಿಕ್ಕಿದಾಗೂ ಆಯಿತು. ಟೇಸ್ಟ್ ವೈಸು ಎರಡು ಸಹ ಸೂಪರ್ ಉಂಟು ಮಾರ, ನೀರು ದೋಸೆ ಪ್ಲಸ್ ಬಸಳೆ ದೋಸೆ. ಮತ್ತು ನಮ್ಮ ಹತ್ರ ತುಂಬ ವೆರೈಟಿ ಹೋಳಿಗೆಗಳಿದ್ದು ಸಿಗುತ್ತೆ. ಪೈನಾಪಲ್ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ನೇಂದ್ರ ಬಾಳೆಹಣ್ಣಿನ ಹೋಳಿಗೆ, ಮಾವಿನ ಹಣ್ಣಿನ ಹೋಳಿಗೆ, ಮತ್ತು ಬಿಳಿ ಹೋಳಿಗೆ ಅಂತ ಮಾಡ್ತೀವಿ. ಕೆಲವರಿಗೆ ಸ್ವೀಟ್ ಬೇಡ ಅಂತಾರೆ, ಖಾರ ಬೇಕಾಗತ್ತಲ್ಲ, ಅದಕ್ಕೆ ಬಿಳಿ ಹೋಳಿಗೆ ಅಂತ ಮಾಡ್ತೀವಿ. ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಳ್ಳೆ ಗ್ರೇವಿ ಇರುತ್ತೆ. ಎಣ್ಗಾಯಿ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಕೊಟ್ಟೆ ಕಡುಬು ಜಾಸ್ತಿ ಇಷ್ಟಪಡ್ತೀವಿ. ಮತ್ತು ಗಂಜಿ ಊಟಕ್ಕೆ ಕೂಡ ಮಧ್ಯಾಹ್ನ ಕೆಲವೊಮ್ಮೆ ರಾತ್ರಿ ಕೂಡ ಬರೋದುಂಟು. ಸಾಯಂಕಾಲ ಹೀಗೆ ತಿಂಡಿಗೆ ಶಾವಿಗೆ ಬಾತು, ಮಂಡಕ್ಕಿ ಒಗ್ಗರಣೆ, ಇದು ಪತ್ರೊಡೆ, ತವಾ ಫ್ರೈ ಎಲ್ಲ ಭಾರಿ ಚೆಂದ ಇರ್ತದೆ. ನಮ್ಮ ಊರಿಂದು ಸ್ಪೆಷಾಲಿಟಿ ಎಲ್ಲ ಇಲ್ಲಿ ಸವಿಲಿಕ್ಕೆ ಸಿಗ್ತದೆ ನಮಗೆ. ನನಗೆ ಇಲ್ಲಿ ಮಂಗಳೂರು ಸ್ಟೋರ್ಸಲ್ಲಿ ಮಾಡೋ ಹೋಳಿಗೆ, ಪೇಣಿ ಮತ್ತು ರಾಗಿ ಹಾಲ್ಬಾಯಿ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಸೊ ನಿಮಗೆ ಯಾವಾಗಾದರೂ ರೆಗ್ಯುಲರಾಗಿ ಬಂದು ಏನಾದರೂ ಕ್ರೇವಿಂಗ್ಸ್ ಆಗ್ತಿದ್ರೆ ಇಲ್ಲಿ ಬಂದು ನೀವು ನಿಮ್ಗೆ ಇಷ್ಟ ಆಗಿರೋದನ್ನು ತಿನ್ಬೋದು.
ಒಳ್ಳೆ ಮಳೆ ಆಗ್ತಾ ಉಂಟು. ಈ ಮಳೆಯಲ್ಲಿ ಉಂಟಲ್ಲ ಇವರು ಅದೆಲ್ಲ ಫುಡ್ಡು ಸಹ ಇವತ್ತು ಇನ್ನೂ ಅನಿಸ್ತುಂಟು ಮಾರೆ. ಈಗ ನಾನು ತಗೊಂಡಿದ್ದೆ ಎಂತ ಗೊತ್ತುಂಟಾ, ನೋಡ ಕಡುಬು ಇದುಂಟಲ್ಲ, ಈ ಹಲಸಿನ ಹಣ್ಣು ಎಲೆಯಲ್ಲಿ ಮಾಡೋದು ಈ ಕಡುಬು ಪ್ಲಸ್ ಇದರಲ್ಲಿ ಇನ್ನೊಂದು ಸ್ಪೆಷಲ್ ಹೇಳ್ಬೇಕು ನಾನು. ಎಲ್ಲ ಕಡೆ ಚಟ್ನಿ ಸಾಂಬಾರು ಕೊಟ್ಟರೆ ಇವ್ರು ನೋಡಿ ಗುಳ್ಳ ಸಾಂಬಾರು ಕೊಟ್ಟಿದ್ದಾರೆ. ಆಹಾ, ಫಸ್ಟ್ ಈ ಎಲೆಯನ್ನು ತೆಗಿಬೇಕು ನಾವು. ಹೀಗೆ ಈ ಬಿದಿರಿನ ಕಡ್ಡಿ ಇರ್ತದೆ, ಅದಕ್ಕೆ ಕಡ್ಡಿ ಹಾಕಿರ್ತಾರೆ ಆಯಿತಾ. ಇದನ್ನೆಲ್ಲ ಹೀಗೆ ತೆಗೆದು ಕಡುಬು ಬರ್ತದೆ ಹೀಗೆ. ಈಗ ನಾವು ಈ ಕಡುಬನ್ನು ಗುಳ್ಳ ಸಾಂಬಾರು ಜೊತೆ ಹಾಕ್ಕೊಂಡು ಟೇಸ್ಟ್ ನೋಡುವ ಹೇಗುಂಟಂತ. ಕಡುಬು ತುಂಬ ಸ್ಮೂತಾಗಿರೋ ಈಗಿರ್ಬೇಕು ಕಡುಬು ನೋಡಿ, ಸ್ಮೂತಾಗಿದೆ. ಅದನ್ನು ಬಿಸಿ ಬಿಸಿಯಾಗಿರುವ ಸಾಂಬಾರು ಜೊತೆ ಅದ್ಭುತ. ಬಾಯಲ್ಲಿ ಹಾಗೆ ಕರ್ಗು ಹೋಗ್ಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಇಡ್ಲಿ ತುಂಬ ನಿಮಗೆ ಸ್ಮೂತಾಗಿದೆ. ಇದೇ ಇಡ್ಲಿಯನ್ನು ಇಲ್ಲಿ ನೋಡಿ ಹಿಂಗೆ ಸಾಂಬಾರೊಟ್ಟಿಗೆ ಮುಳುಗಿಸ್ದಾಗ ಏನಾಗುತ್ತೆ ಗೊತ್ತಾ, ನೋಡಿ ಅದು ಒದ್ದೆ ಆಗಿಬಿಟ್ಟು ಇನ್ನೂ ಸ್ಮೂತ್ ಆಗೋಯ್ತು. ಈಗ ಅದ್ಭುತ ರುಚಿ. ಆ್ಯಕ್ಚುಲಿ ನಿಮಗೆ ಈ ಒಂದು ಎಲೆ ಈ ಫಾರ್ಮ್ಯಾಟ್ ತೋರ್ಸೋಕ್ಕೋಸ್ಕರ ನಾನು ಹಿಂಗೆ ಹಾಕ್ಕೊಂಡೆ. ಇಲ್ಲಾಂದರೆ ಅವರೇ ಎಲ್ಲ ಅದು ಕಡ್ಡಿ ತೆಗೆದು ಎಲೆ ಎಲ್ಲ ತೆಗೆದು ನಿಮಗೆ ಇಡ್ಲಿ ಕಡುಬನ್ನು ಹಾಕ್ಬಿಟ್ಟು ಅದಕ್ಕೆ ಸಾಂಬಾರನ್ನು ಫುಲ್ ಹಿಂಗೆ ಡಿಪ್ ಮಾಡಿಕೊಡ್ತಾರೆ. ಅದು ಇನ್ನೂ ಅದ್ಭುತವಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನೋಕೆ ಮತ್ತೂ ಮಜಾ. ಬಟ್ ಇದು ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ನಾನು ಈ ಥರ ಹಾಕ್ಸ್ಕೊಂಬಂದೆ. ಒಂದು ಸಿಂಗಲ್ ಕಡುಬು ಪ್ಲಸ್ ಅದಕ್ಕೆ ಕೊಟ್ಟಿರೋ ಗುಳ್ಳ ಸಾಂಬಾರು. ನಿಮ್ಗೆ ಆ್ಯಕ್ಚುಲಿ ಈ ಸಾಂಬಾರೇ ಇಲ್ಲಿ ಸ್ಪೆಷಲ್. ಯಾಕಂದರೆ ಯೂಶ್ವಲಿ ನೀವು ಇಡ್ಲಿ ಆಗಲಿ ಕಡುಬಾಗಲಿ ತೊಗೊಂಡಾಗ ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ. ಬಟ್ ಈ ಥರ ಗುಳ್ಳ ಸಾಂಬಾರು ಇದಲ್ಲ ಎಲ್ಲೂ ಕೊಡಲ್ಲ. ಅದ್ಭುತ ನೋಡಿ. ಅದರೊಟ್ಟಿಗೆ ಗುಳ್ಳ ಹೋಳುಗಳು ನೋಡಿ ಹೆಂಗಿದೆ, ದೊಡ್ಡ 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 ಹೋಳುಗಳು ಬೇರೆ, ಬಿಸಿ ಬಿಸಿ ಬಿಸಿಯಾಗಿ. ಅದ್ಭುತವಾಗಿದೆ, ಪರ್ಫೆಕ್ಟು. ಈ ವೆದರಲ್ಲಿ ತಿನ್ನೋಕ್ಕೆ ಮಜಾ ಕೊಡ್ತಾಯಿದೆ. ಇದೊಂದು ಸಿರ್ಸಿ ಸ್ಪೆಷಲು. ಸಿರ್ಸಿ ಸಿದ್ದಾಪುರ ಈ ಸೈಡಲ್ಲಿ ಇದು ತೊಡೆದೇವ್ ಅಂತ ಇದೆ ಮಲೆನಾಡು ಭಾಗದಲ್ಲಿ. ಇದು ಕಬ್ಬಿನಲ್ಲಿಂದ ಮಾಡ್ತಾರೆ, ಕಬ್ಬಿನಲ್ಲಿಂದ ಮಾಡ್ತಾರೆ. ಇದಕ್ಕೆ ಹಾಲು ತುಪ್ಪ ಹಾಕಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ನಮ್ಮಲ್ಲಿ ಇನ್ನೊಂದೇನು ಈ ಅಂಗಡಿಯಲ್ಲಿ ವಿಶೇಷ ಏನಂದರೆ ಎಲ್ಲ ಥರ ಸಿರಿಧಾನ್ಯದ ಐಟಮ್ಸ್ ಇದೆ ನಮ್ಮ ಹತ್ರ. ಸಿರಿಧಾನ್ಯದ ರವೆ, ಸಿರಿಧಾನ್ಯದ ಶಾವಿಗೆ, ಸಿರಿಧಾನ್ಯದ ನೂಡಲ್ಸು, ಸಿರಿಧಾನ್ಯದ ಹಿಟ್ಟುಗಳು, ಸಿರಿಧಾನ್ಯದ ಮಾಲ್ಟು. ಯಾಕಂದರೆ ನಾನು ಸಿರಿಧಾನ್ಯಕ್ಕೆ ತುಂಬ ಕಾನ್ಸಂಟ್ರೇಟ್ ಯಾಕೆ ಮಾಡಿದ್ರೆ ಅದರಲ್ಲಿರೋ ಫೈಬರು ನಿಮಗೆ ಯಾವುದರಲ್ಲೂ ಸಿಗಲ್ಲ. ಈಗ ಸ್ವಲ್ಪ ಸಿರಿಧಾನ್ಯ ತುಂಬ ಡಿಮ್ಯಾಂಡ್ ಇದೆ, ಅದರಿಂದಾಗಿ ಸಿರಿಧಾನ್ಯಕ್ಕೆ ತುಂಬ ಒತ್ತು ಕೊಟ್ಟಿದ್ದೀನಿ. ಪ್ರತಿಯೊಂದು ಐಟಮು ಸಿರಿಧಾನ್ಯದಿಂದ ಮಾಡಿರೋ ಸ್ನ್ಯಾಕ್ಸಿಂದ ಹಿಡಿದು ಹಿಟ್ಟು ಆಮೇಲೆ ರವೆ ಎಲ್ಲ ವೆರೈಟಿ ಸಿಗುತ್ತೆ. ನಿಮಗೆ ಅಡ್ರೆಸ್ಸು ಇಲ್ಲಿ ಬ್ಯಾಂಕ್ ಕಾಲೋನಿ, ಶ್ರೀನಿವಾಸ ನಗರ ಬ್ಯಾಂಕ್ ಕಾಲೋನಿ, ಬಸ್ ಸ್ಟಾಪ್ ಹಿಂಭಾಗನೇ ಇದು. ಇಲ್ಲಿ ತಿಂದು ಹೋಗ್ಬೋದು, ಕೊಂಡು ಹೋಗ್ಬೋದು, ಎರಡೂ ಇರುತ್ತೆ. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನನಗಂತೂ ಎಲ್ಲ ತಿಂಡಿ ಸಹ ಇಷ್ಟ ಆಯ್ತು ಮಾರೆ. ನೀವೇ ನೋಡಿದ್ರಲ್ಲ, ಎರಡ ನಾನು ತಿಂದದ್ದು 4-5 ಬಗೆ ತಿಂಡಿ ತಿಂದೆ. ಇನ್ನೂ ಸಹ ತಿನ್ನೋ ಅನಿಸ್ತುಂಟು. ಅದರಲ್ಲೇ ಅರ್ಥ ಆಗ್ತದೆ ನಮಗೆ, ಹೆವಿ ಫೀಲ್ ಎಂತ ಸಹ ಆಗೋದಿಲ್ಲ, ಫಸ್ಟ್ ಕ್ಲಾಸ್ ಉಂಟು. ಆಮೇಲೆ ತುಂಬ ಜನರಿಗೆ ಒಂದು ಕ್ವಶನ್ ಸಹ ಉಂಟು ಈಗ, ಎಂತ ಹೇಗುಂಟು ತಿಂಡಿ ಅಂತ ಹೇಳಿದ್ದೆ, ಆದರೆ ರೇಟ್ ಹೇಳಲಿಲ್ಲ ಅಂತ. ರೇಟೆಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಎಲ್ಲದ್ರದ್ದು ರೇಟು ಮೆನ್ಷನ್ ಮಾಡ್ತೇನೆ. ಆಮೇಲೆ ಇದರದ್ದು ಅಡ್ರೆಸ್ಸು ಸಹ ಅಷ್ಟೇ, ನಾನು ಗೂಗಲ್ ಲೊಕೇಶನ್ನು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಕ್ಲಿಕ್ ಮಾಡಿದರೆ ಡೈರೆಕ್ಟ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಬರ್ತದೆ. ಈಸಿ ಉಂಟು. ಶ್ರೀನಿವಾಸ ನಗರ ಬಸ್ ಸ್ಟಾಪ್ ಉಂಟಲ್ಲ, ಅದರ ಹಿಂಬದಿಯೇ ಉಂಟು, ದೊಡ್ಡದಾಗಿ ಬೋರ್ಡು ಸಹ ಹಾಕಿದ್ದಾರೆ. ಆಮೇಲೆ ನಿಮಗೆ PS ಕಾಲೇಜಿಂದ ನೀವು ಬಂದರೆ ಸ್ಟ್ರೈಟ್ ಬಂದು ಲೆಫ್ಟ್ ತೊಗೋಬೇಕಾಯ್ತಾ. ಲೆಫ್ಟ್ ತೊಗೊಂಡ್ರೆ ಇಮಿಡಿಯೇಟ್ ಫಸ್ಟ್ ಲೆಫ್ಟಲ್ಲೇ ಉಂಟು ಬಸ್ ಸ್ಟ್ಯಾಂಡು. ಆದರೆ ಹಿಂಬದಿ ರೋಡೇ, ಟೋಟಲಿ ಎಲ್ಲ ಸಲ ಹಾಕೊಂಡು ನಾನು ಲೊಕೇಶನ್ ಹಾಕಿರ್ತೇನೆ. ಬನ್ನಿ, ತಿನ್ನಿ. ನಿಮಗೆ ಯಾವ ಫುಡ್ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾರಿ, ಟೇಕ್ ಕೇರ್, ಬಾಯ್.